ಇನ್ನು ದರ್ಶನ್ ಪವಿತ್ರಗೌಡ ಬಚಾವ್ ಮಾಡೋದಕ್ಕೆ ತೆರೆಮರೆಯ ಆಟ ಆಗ್ತಾ ಇದೆ. ಪ್ರಕರಣವನ್ನ ತಿರ್ಚೋದಕ್ಕೆ ಸಚಿವರೊಬ್ಬರು ಪದೇ ಪದೇ ಒತ್ತಡವನ್ನ ಹಾಕ್ತಿದ್ದಾರೆ ಅಂತ. ಸೊ ಇದು ಪೊಲೀಸ್ ಅಧಿಕಾರಿಗಳಿಗೆ ಒತ್ತಡ ಹಾಕಿದಂತ ಸಚಿವ A1 A2 ಏನಿದ್ದಾರೆ ಇಬ್ರು. ಸೊ ಅದನ್ನ A16 A17 ಮಾಡಿ A1 A2 ಏನು ಹಾಕಿದಾರ ಅದು ಬೇಡ, A16 A17 ಮಾಡೋದಕ್ಕೆ ಒತ್ತಡ ಹೈಕೋರ್ಟ್ ಅಥವಾ ಸುಪ್ರೀಂಗೆ ಹೋದರೂ ಕೂಡ ನಾವು ಬಿಡಿಸ್ಕೊಂಡು ಬರ್ತೀವಿ ಅಂತ. ಸೊ A16 A17 ಹಾಕಿದ್ರೆ ಕೋರ್ಟ್ನಲ್ಲಿ ಜಾಮೀನಿಗೆ ಅನುಕೂಲ ಆಗುತ್ತೆ, ಅದಕ್ಕೆ A1 A2 ಹಾಕಬೇಡಿ ಅನ್ನೋ ಒತ್ತಡ ಕೇಳಿ ಬರ್ತಾ ಇದೆ. ಪೊಲೀಸರಿಗೂ ಕೂಡ ಈಗ ಸಚಿವನೊಬ್ಬ ಒತ್ತಡ ಹಾಕ್ತಿರುವಂಥದ್ದು ಈಗ ಗೊತ್ತಾಗ್ತಿರೋದು. ಪೊಲೀಸ್ ಅಧಿಕಾರಿಗಳಿಗೆ ತುಂಬ ಪ್ರೆಷರ್ ಇದೆ, ವಿಚಾರದಲ್ಲಿ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಅಂತ. ಸೊ ಒಂದು ಕಡೆ ಏನೂ ತಪ್ಪೇ ಮಾಡಿಲ್ಲ ಅನ್ನೋದಾದರೆ ಇಂಥ ಇನ್ಫ್ಲುಯೆನ್ಸ್ಗಳ ಅವಶ್ಯಕತೆ ಇರೋದಿಲ್ಲ. ಇದು ಇಲ್ಲಿ ಸಹಜವಾಗಿ ಜನರಿಗೂ ಕೂಡ ಈಗ ತೀರ್ಮಾನ ಮಾಡಬೇಕಾದಂಥ ಪ್ರಶ್ನೆ. ಏನೋ ತಪ್ಪೇ ಇಲ್ಲದಂಥ ಸಂದರ್ಭದಲ್ಲಿ ಒತ್ತಡದ ಪ್ರಯತ್ನ ಯಾಕಾಗುತ್ತೆ. ಸೊ ಹೀಗಾಗಿ A1 A2 ಬೇಡ, A16 A17 ಹಾಕಿ ಅಂತ ಈಗ ಸಚಿವರೊಬ್ಬರು ಪ್ರೆಷರ್ ಹಾಕ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಶವ ಸಾಗಿಸೋದಕ್ಕೆ 30 ಲಕ್ಷಕ್ಕೆ ಡೀಲ್ ಏನೋ ಮಾಡಲಾಗಿತ್ತು. ಶವ ಸಾಗಿಸೋದಕ್ಕೆ ದರ್ಶನ್ ನೀಡಿದ್ದ 30 ಲಕ್ಷವನ್ನು ಸೀಸ್ ಮಾಡಲಾಗಿದೆ. ನಟ ದರ್ಶನ್ ಆಪ್ತನೊಬ್ಬನ ಮನೆಯಲ್ಲಿ ಹಣ ಜಪ್ತಿಯಾಗಿರೋದು. ಶವ ಸಾಗಿಸೋದಕ್ಕೆ ನಡೆದಿದ್ದ 30 ಲಕ್ಷದ ಡೀಲ್. ದರ್ಶನ್ನಿಂದ ಹಣ ಪಡೆದಿದ್ದ ಆರೋಪಿ ಪ್ರದೋಷ್. ನಟ ದರ್ಶನ್ ಕಡೆಯಿಂದ ಹಣ ಪಡೆದಿದ್ದ ಆಯ್ತ ಶವ ಸಾಗಿಸೋದಕ್ಕೆ 30 ಲಕ್ಷದ ಡೀಲ್ ಏನಿದೆ. ಆಪ್ತನ ಮನೆಯಲ್ಲಿ ಇಡಲಾಗಿದ್ದಂಥ 30 ಲಕ್ಷ ಹಣ ಇಟ್ಟಿದ್ದ ಜಾಗದಲ್ಲೇ ವಶಕ್ಕೆ ಪಡೆಯಲಾಗಿದೆ. ಕಾರ್ತಿಕ್ ಮೂಲಕ ತಲಾ 5 ಲಕ್ಷ ಕೊಡೋಕೆ ಪ್ಲಾನ್ ಮಾಡಲಾಗಿತ್ತು. ಆಪ್ತನ ಮನೆಯಲ್ಲಿ ಇಡಲಾಗಿದ್ದಂಥ 30 ಲಕ್ಷವನ್ನ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಹಣ ಇಟ್ಟಿದ್ದ ಜಾಗದಲ್ಲೇ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಶವದ ಡಿಸ್ಪೋಸ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಪ್ರದೋಷ್ ಮೂಲಕ ಏನು ಈ ಹಣ 30 ಲಕ್ಷಕ್ಕೆ ಡೀಲ್ ಆಗಿರೋದು. ದರ್ಶನ್ ಆಪ್ತನೊಬ್ಬನ ಮನೆಯಲ್ಲಿ ಹಣ ಸಿಕ್ಕಿದೆ. ಇನ್ನು ಶವ ಸಾಗಿಸಲು ನಡೆದಿದ್ದ 30 ಲಕ್ಷ ರೂಪಾಯಿ ಡೀಲ್. ದರ್ಶನಿಂದ ಹಣ ಪಡೆದಿದ್ದಂಥ ಪ್ರದೋಷ್ ಕಾರ್ತಿಕ್ ಮೂಲಕ 5 ಲಕ್ಷ ಕೊಡೋದಕ್ಕೆ ಪ್ಲಾನ್ ಆಗಿತ್ತು. ಆಪ್ತನ ಮನೆಯಲ್ಲಿ ಇಡಲಾಗಿತ್ತು. ಅಂದರೆ ಯಾರ್ಯಾರಿಗೆಲ್ಲ 5 ಲಕ್ಷ ರೀತಿಯಾಗಿ ಶೇರ್ ಮಾಡೋದಕ್ಕೆ ಮುಂದಾಗಿದ್ರು. ಸೊ 30 ಲಕ್ಷ ಈಗ ಸಿಕ್ಕಿದೆ. ಹಣ ಇಟ್ಟಿದ್ದಂಥ ಜಾಗದಲ್ಲೇ ವಶಕ್ಕೆ ಪೊಲೀಸರು ಪಡೆದಿದ್ದಾರೆ. ಸೊ ಇದು ಈಗ ಈ ಹಣಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಡೀಲ್ಗಳಾಗಿತ್ತು. ಇಷ್ಟಿಷ್ಟು ಅಲ್ಲಿ ಹೋಗಿ ಡಿಸ್ಪೋಸ್ ಮಾಡಿ ಬರೋದಕ್ಕೆ ಇಷ್ಟು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಲಭ್ಯವಾಗ್ತಿರುವಂಥ ಮಾಹಿತಿ ಇದು. ಆ 30 ಲಕ್ಷವನ್ನು ಸೀಸ್ ಮಾಡಲಾಗಿದೆ ಅಂತ. ಎಲ್ಲಿ ಆ ಹಣವನ್ನು ಇಡಲಾಗಿತ್ತು ಅಲ್ಲೇನೆ ಈ ಹಣವನ್ನು ಜಪ್ತಿ ಮಾಡಲಾಗಿದೆ ಅಂತ ಈಗ ಅಪ್ಡೇಟ್ ಸಿಗ್ತಾ ಇದೆ. ಇದು ರೇಣುಕಾಸ್ವಾಮಿ ಪ್ರಾಣ ಕಳ್ಕೊಂಡ ನಂತರ ಆ ಬಾಡಿಯನ್ನು ಡಿಸ್ಪೋಸ್ ಮಾಡೋದಕ್ಕೆ ಕೊಡಲಾಗಿರುವಂಥ ಹಣ. ನೀವೇ ಹೋಗಿ ಡಿಸ್ಪೋಸ್ ಮಾಡಿ ನಂತರ ಸರೆಂಡರ್ ಆಗೋಕ್ಕೂ ಕೂಡ ತಿಳಿಸಲಾಗಿತ್ತು. ಇನ್ನು ಠಾಣೆಗೆ ಶಾಮಿಯಾನ ಹಾಕಿದ್ದರ ಹಿಂದಿನ ಕಾರಣ ಏನು, ಎಲ್ಲರ ಪ್ರಶ್ನೆಗೆ ಕಾರಣ ಆಗಿತ್ತು. ಯಾಕೆ ಒಂದು ಸ್ಟೇಷನ್ಗೆ ಶಾಮಿಯಾನ ಹಾಕ್ತಿದ್ದಾರೆ ಅಂತ. ಸೊ ದರ್ಶನ್ಗಾಗಿ ಶಾಮಿಯಾನದ ಸೈಡ್ ವಾಲ್ ಅನ್ನು ಹಾಕಲಾಗಿತ್ತು. ಸರ್ ನನಗೆ ಒಂದೇ ಕಡೆ ಕೂತು ಇರೋಕ್ಕಾಗಲ್ಲ, ಸ್ವಲ್ಪ ಓಡಾಡಬೇಕು, ವಾಕ್ ಮಾಡಬೇಕು, ಆಗ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಪೊಲೀಸ್ ಠಾಣೆ ಒಳಗೆ ತಿರುಗಾಡೋಕ್ಕೆ ಹೆಚ್ಚು ಜಾಗ ಇಲ್ಲ, ಹಾಗಾಗಿ ನನಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ ಹೇಳಲಾಗಿದೆ. ಸೊ ದರ್ಶನ್ ಮನವಿ ಹಿನ್ನೆಲೆ ಈಗ ಶಾಮಿಯಾನ ಹಾಕ್ಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಸಿಗರೇಟ್ ಇಲ್ಲವಾದರೆ ಕೈ ನಡುಗುತ್ತೆ ಅಂತ ಕೂಡ ದರ್ಶನ್ ಹೇಳಿರೋದು. ನೀವು ಪದೇ ಪದೇ ಪ್ರಶ್ನೆ ಮಾಡ್ತಲೇ ಇದ್ದೀರಿ, ನನಗೆ ಗೊತ್ತಿಲ್ಲ ಅಂತ ನನ್ನ ಹೆಸರ ಹೇಳಿ ಪದೇ ಪದೇ ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂತ ದರ್ಶನ್ ಹೇಳಿರೋದು. ಸೊ ಇನ್ನೊಂದು ಕಡೆ ಈ ಶಾಮಿಯಾನ ಯಾಕೆ ಹಾಕಿದ್ರು ಅನ್ನೋ ಪ್ರಶ್ನೆ ಸಹಜವಾಗಿತ್ತು. ಕಾಂಪೌಂಡ್ಗೆ ಹಾಕಿರುವಂಥ ಶಾಮಿಯಾನ ಇದು ಏನಾದರೂ ಮದುವೆ ಫಂಕ್ಷನ್ನ ಅಥವಾ ಏನಾದರೂ ಊಟ ಗೀಟ ಹಾಕ್ತಿದ್ದಾರೆ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಜನ ಕೇಳ್ತಾ ಇದ್ರು. ಎಷ್ಟು ಮಟ್ಟಿಗೆ ಅಂತಂದರೆ ಜನ ಅವರ ಓಪನ್ ಆಗಿ ಪ್ರಶ್ನೆ ಮಾಡೋಕ್ಕೆ ಮುಂದಾಗಿದ್ದರು. ಸರಿ, ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ಆತಿಥ್ಯ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರ ನಿಯೋಗ ಈಗ ಅಪ್ಲೈ ಮಾಡಿದೆ. ನಮಗೆ CCTV ಫುಟೇಜ್ ಬೇಕು ಅಂತ ಹೇಳಿ. ಬನ್ನಿ ಏನು ಹೇಳಿದ್ರು ನೋಡೋಣ. ಈಗ ನಾವು ನಿನ್ನೆ ವಿಜುವಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ವಿಜುವಲ್ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಇಲ್ಲಿ ಅಕ್ಯೂಸ್ಡ್ ಆಗಿರೋಂಥ ಆಕ್ಟರ್ ದರ್ಶನ್ ಮತ್ತು ಇನ್ನಿಬ್ಬರು 12 ಜನನ ಪೊಲೀಸ್ ಕಸ್ಟಡಿ ತಗೊಂಡು ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದರಿಂದ ಜನಕ್ಕೂ ತೊಂದರೆ ಆಗ್ತಾ ಇದೆ. ಇವನ್ ರೋಡಲ್ಲೆಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ, ಇವನು ಸ್ಟೇಷನಲ್ಲೂ ಬ್ಯಾರಿಕೇಡ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಕಂಟಿನ್ಯೂಸ್ ಆಗಿ ನಮಗೆ ಬಂತು. ಇದು ಯಾಕೆ ಈ ಕೇಸಲ್ಲಿ ಈ ಥರ ಮಾಡ್ತಿದ್ದಾರೆ ಪೊಲೀಸ್ ಅವರು ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಾಗಿಲ್ಲ. ಅದಕ್ಕೋಸ್ಕರ ಇವ್ರದ್ದು ಜೆನ್ಯೂನಿಟಿ ಅಂದರೆ ಅವರು ಸತ್ಯಾಸತ್ಯತೆಯನ್ನು ತಿಳ್ಕೋಸ್ಕರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ CCTV ಫುಟೇಜ್ಗಳು ಎಲ್ಲ ಸ್ಟೇಷನ್, ಎಲ್ಲ ರೂಮ್ ಇನ್ಕ್ಲೂಡಿಂಗ್ ಲಾಕಪ್ ರೂಮ್ ಆಗಿರ್ಬೋದು ಮತ್ತು ಎಂಟ್ರೆನ್ಸ್ ಎಕ್ಸಿಟ್ ಗೇಟ್ ಎಲ್ಲ ಕಡೆ ಅವರು ಅಳವಡಿಸಲೇಬೇಕು. ಮತ್ತು ಆ ಫೂಟೇಜನ್ನು ಮಿನಿಮಮ್ 18 months ಪ್ರಿಸರ್ವ್ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ನಾವು ಇಂದು ನಮ್ಮ ಸಂಘಟಕರಾದ ಸುಧಾ ಕಾಟ್ವ ಮತ್ತು ನರಸಿಂಹಮೂರ್ತಿ ಅವ್ರ ಹೆಸರಲ್ಲಿ ನಾವು RTO ಅಪ್ಲಿಕೇಶನ್ ಹಾಕಿದ್ದೀವಿ. ಆ CCTV ಫುಟೇಜ್